ವಿಷಯಗಳನ್ನು ಒಳಗೊಂಡಿದೆ. ಅದೆಂದರೆ ಪುಣ್ಯ ಕರ್ಮಗಳಿಂದ ಕೂಡಿದ ಧಾರ್ಮಿಕ ಚಟುವಟಿಕೆಗಳು, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯಗಳ ತೃಪ್ತಿ ಹಾಗೂ ಅಂತಿಮವಾಗಿ ಐಹಿಕ ಪ್ರಪಂಚದ ಬಂಧನಗಳಿಂದ ಮುಕ್ತಿ. ಅಧಾರ್ಮಿಕ ಜೀವನ ಒಂದು ಬರ್ಬರ ಸ್ಥಿತಿ. ಅಂತೆಯೇ ಧರ್ಮದೊಂದಿಗೆ ಮಾನವ ಜೀವನವು ಪ್ರಾರಂಭವಾಗುತ್ತದೆ. ಆಹಾರ, ನಿದ್ರೆ, ಭಯ ಮತ್ತು ಮೈಥುನ ಇವು ಮೃಗೀಯ ಜೀವನದ 4 ತತ್ವಗಳು. ಇವು ಮಾನವರಿಗೂ ಮೃಗಗಳಿಗೂ ಸಮಾನವಾದವು. ಆದರೆ ಧರ್ಮವು ಮಾನವನ ಅಧಿಕ ಕ್ರಿಯಾ ವಿಶೇಷ. ಧರ್ಮರಹಿತ ಮಾನವ ಜೀವನ ಪ್ರಾಣಿ ಜೀವನಕ್ಕಿಂತ ಉತ್ತಮವಾದುದೇನಲ್ಲ. ಆದ್ದರಿಂದಲೇ ಮಾನವ ಸಮಾಜ ಸಮುದಾಯಗಳಲ್ಲಿ ಆತ್ಮಸಾಕ್ಷಾತ್ಕಾರದ ಧ್ಯೇಯವುಳ್ಳ ಹಾಗೂ ಭಗವಂತನೊಡನೆ ಮನುಷ್ಯನ ಶಾಶ್ವತ ಸಂಬಂಧವನ್ನು ಪ್ರಸ್ತಾಪಿಸುವ ಧರ್ಮವು ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತದೆ. ಮಾನವ ನಾಗರಿಕತೆಯ ಕೆಳಸ್ತರದಲ್ಲಿ ಭೌತಿಕ ವಿಷಯಗಳ ಮೇಲೆ ಪ್ರಭುತ್ವ ಸಾಧಿಸಲು ಸದಾಕಾಲ ಪೈಪೋಟಿ ಇದ್ದೇ ಇರುತ್ತದೆ. ಪರ್ಯಾಯ ಪದಗಳಲ್ಲಿ ಹೇಳುವುದಾದರೆ ಇದು ಇಂದ್ರಿಯ ತೃಪ್ತಿಗಳಿಗಾಗಿ ನಡೆದಿರುವ ನಿರಂತರ ಹೋರಾಟ. ಈ ಮನೋಭಾವದಿಂದ ಪ್ರಚೋದಿತವಾದ ಮಾನವನು ಧರ್ಮದ ಕಡೆಗೆ ಮುಖ ಮಾಡುತ್ತಾನೆ. ಹೀಗೆ ಅವನ ಐಹಿಕ ಲಾಭಗಳಿಗಾಗಿ ಪುಣ್ಯ ಕರ್ಮಗಳನ್ನು, ಧಾರ್ಮಿಕ ವಿಭಾಗಗಳನ್ನು ನೆರವೇರಿಸುತ್ತಾನೆ. ಆದರೆ ಈ ಐಹಿಕ ಲಾಭಗಳು ಅನ್ಯ ಮಾರ್ಗದಿಂದ ಲಭ್ಯವಾದಲ್ಲಿ ಆಗ ಎಂಬುದನ್ನು ಉಪೇಕ್ಷಿಸುತ್ತಾನೆ. ಇದು ಆಧುನಿಕ ನಾಗರಿಕತೆಯ ಸ್ಥಿತಿ. ಮನುಷ್ಯನು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದಾನೆ. ಆದ್ದರಿಂದಲೇ ಪ್ರಸ್ತುತ ಅವನಿಗೆ ಧರ್ಮದಲ್ಲಿ ಹೆಚ್ಚು ಆಸಕ್ತಿ ಇಲ್ಲ. ಚರ್ಚುಗಳಲ್ಲಾಗಲಿ, ಮಸೀದಿಗಳಾಗಲಿ ಅಥವಾ ದೇವಾಲಯಗಳಲ್ಲಾಗಲಿ ಈಗ ಅಕ್ಷರಃ ನಿರ್ಜನ. ಮನುಷ್ಯರಿಗೆ ಈಗ ತಮ್ಮ ಪೂರ್ವಜರು ಕಟ್ಟಿಸಿದ ಧಾರ್ಮಿಕ ಸ್ಥಳಗಳಿಗಿಂತ ಕಾರ್ಖಾನೆಗಳು, ಅಂಗಡಿಗಳು ಮತ್ತು ಚಲನಚಿತ್ರ ಮಂದಿರಗಳಲ್ಲೇ ಹೆಚ್ಚು ಆಸಕ್ತಿ. ಇದು ಆರ್ಥಿಕ ಲಾಭಗಳಿಗಾಗಿ ಧರ್ಮವನ್ನು ಆಚರಿಸಲಾಗುತ್ತದೆ ಎಂಬುದನ್ನು ಕಾರ್ಯತಃ ದೃಢಪಡಿಸುತ್ತದೆ. ಇಂದ್ರಿಯಾಸಕ್ತಿಗಳನ್ನು ತೃಪ್ತಿಪಡಿಸಲು ಆರ್ಥಿಕ ಲಾಭ ಅಗತ್ಯ. ಆದರೆ ಅನೇಕ ಸಲ ಇಂದ್ರಿಯ ಆಸಕ್ತಿಗಳನ್ನು ತೃಪ್ತಿಗೊಳಿಸುವ ನಿಟ್ಟಿನಲ್ಲಿ ಭಗ್ನ ಮನೋರಥರಾದವರು ಮೋಕ್ಷ ಮಾರ್ಗದತ್ತ ತಿರುಗಿ ದೇವೋತ್ತಮ ಪರಮಪುರುಷನಲ್ಲಿ ಒಂದುಗೂಡುವ ಪ್ರಯತ್ನ ಮಾಡುತ್ತಾರೆ. ಆದುದರಿಂದ ಈ ಎಲ್ಲಾ ಸ್ಥಿತಿಗಳು ಇಂದ್ರಿಯಗಳನ್ನು ತೃಪ್ತಿಪಡಿಸುವ ವಿವಿಧ ಪ್ರಕಾರಗಳಷ್ಟೇ. ವೇದಗಳಲ್ಲಿ ಮೇಲೆ ಸೂಚಿಸಿದ 4 ಕಾರ್ಯಚಟುವಟಿಕೆಗಳನ್ನು ಇಂದ್ರಿಯ ತೃಪ್ತಿಗೆ ಅನುಚಿತ ಪೈಪೋಟಿ ಉಂಟಾಗದ ಸ್ಥಿತಿಯಲ್ಲಿ ನಿಯಂತ್ರಿತವಾಗಿ ವಿಧಿಸಲಾಗಿದೆ. ಆದರೆ ಶ್ರೀಮದ್ ಭಾಗವತವು ಈ ಎಲ್ಲ ಇಂದ್ರಿಯಾಸಕ್ತಿಗಳನ್ನು ತೃಪ್ತಿಗೊಳಿಸುವ ಚಟುವಟಿಕೆಗಳನ್ನು ಮೀರಿ ಪಾರಮಾರ್ಥಿಕವಾದುದು. ಇದು ಸ್ಪರ್ಧಾತ್ಮಕ ಇಂದ್ರಿಯಾಸಕ್ತಿಗಳಿಗೆ ಅತೀತವಾದ ಭಗವಂತನ ಶುದ್ಧ ಭಕ್ತರಿಗೆ ಮಾತ್ರ ಅರ್ಥವಾಗುವಂತಹ ಪಾರಮಾರ್ಥಿಕ ಸಾಹಿತ್ಯ. ಐಹಿಕ ಪ್ರಪಂಚದಲ್ಲಿ ಪ್ರಾಣಿಗಳ ನಡುವೆ, ಮನುಷ್ಯರ ನಡುವೆ, ಸಮುದಾಯಗಳ ನಡುವೆ, ರಾಷ್ಟ್ರಗಳ ನಡುವೆ ತೀವ್ರ ಪೈಪೋಟಿ ಇದೆ, ಬಿರುಸಿನ ಸ್ಪರ್ಧೆ ಇದೆ. ಆದರೆ ಭಗವದ್ ಭಕ್ತರು ಇಂಥ ಸ್ಪರ್ಧೆ ಪೈಪೋಟಿಗಳನ್ನು ಮೀರಿ ನಿಲ್ಲಬಲ್ಲರು. ಅವರು ಐಹಿಕವಾದಿಗಳೊಡನೆ ಪೈಪೋಟಿ ನಿಲ್ಲುವುದಿಲ್ಲ. ಏಕೆಂದರೆ ಅವರು ಎಲ್ಲಿ ಜೀವನ ಶಾಶ್ವತವೂ ಆನಂದಮಯವೂ ಆಗಿರುವುದೋ ಅಂತಹ ದೇವತ್ವಕ್ಕೆ ಕೊಂಡೊಯ್ಯುವ ಪಥದಲ್ಲಿದ್ದಾರೆ. ಇಂತಹ ಅಲೌಕಿಕ ಸಾಧಕರು ಅಸೂಯಾಪರರಲ್ಲ, ಅವರು ಪರಿಶುದ್ಧ ಹೃದಯಗಳು. ಐಹಿಕ ಪ್ರಪಂಚವನ್ನು ಒಬ್ಬನಿಗೆ ಬೇರೊಬ್ಬನಲ್ಲಿ ಅಸೂಯೆ, ಆದುದರಿಂದಲೇ ಸ್ಪರ್ಧೆ, ಪೈಪೋಟಿ. ಆದರೆ ಇಂದ್ರಿಯಾತೀತ ಭಗವತ್ ಭಕ್ತರು ಈ ಐಹಿಕ ಅಸೂಯೆಗಳಿಂದ ಮುಕ್ತರಾಗಿದ್ದು ಎಲ್ಲರ ಹಿತೈಷಿಗಳಾಗಿರುತ್ತಾರೆ. ಭಗವಂತನನ್ನು ಕೇಂದ್ರವಾಗುಳ್ಳ ಸ್ಪರ್ಧಾರಹಿತ ಸಮಾಜ ಕಟ್ಟಲು ಪ್ರಯತ್ನಿಸುತ್ತಾರೆ. ಸ್ಪರ್ಧಾರಹಿತ ಸಮಾಜ ಕುರಿತಂತೆ ಸಮಕಾಲೀನ ಸಮಾಜವಾದಿಗಳ ಕಲ್ಪನೆ ಕೃತಕವಾದುದು. ಏಕೆಂದರೆ ಸಮಾಜವಾದಿಗಳಲ್ಲಿ ರಾಜ್ಯದಲ್ಲಿ ಸರ್ವಾಧಿಕಾರಿ ಹುದ್ದೆಗಾಗಿ ಪೈಪೋಟಿ ಇದೆ. ವೇದಗಳ ದೃಷ್ಟಿಯಿಂದ ಅಥವಾ ಶ್ರೀಸಾಮಾನ್ಯರ ಚಟುವಟಿಕೆಗಳ ದೃಷ್ಟಿಯಿಂದ ನೋಡಿದಲ್ಲಿ ಇಂದ್ರಿಯ ತೃಪ್ತಿಯ ಐಹಿಕ ಜೀವನದ ಬುನಾದಿ ಎಂಬುದು ಸ್ಪಷ್ಟವಾಗುತ್ತದೆ. ವೇದಗಳಲ್ಲಿ 3 ಮಾರ್ಗಗಳನ್ನು ಸೂಚಿಸಲಾಗಿದೆ. 1 ಊರ್ಧ್ವಲೋಕಕ್ಕೆ ಏರಲು ಫಲಪ್ರದ ಕಾಮ್ಯ ಕರ್ಮಗಳಲ್ಲಿ ತೊಡಗುವುದು. 2 ದೇವಲೋಕಗಳಿಗೆ ತೆರಳಲು ದೇವತೆಗಳನ್ನು ಆರಾಧಿಸುವುದು. 3 ಪರಮಸತ್ಯ ನಿರಾಕಾರ ಲಕ್ಷಣದ ಸಾಕ್ಷಾತ್ಕಾರ ಪಡೆದು ಅವನ ಪರಮಸತ್ಯದಲ್ಲಿ ಐಕ್ಯವಾಗುವುದು. ಪರಮಸತ್ಯದಲ್ಲಿನ ನಿರಾಕಾರ ದರ್ಶನವೇ ಅತ್ಯುನ್ನತವಾದುದಲ್ಲ. ನಿರಾಕಾರ ದರ್ಶನಕ್ಕೆ ಮೀರಿದ ಪರಮಾತ್ಮ ಭಾಗವಿದೆ. ಇದರ ಮೇಲೆ ಭಗವಂತನ ಅಥವಾ ಪರಮ ಸತ್ಯದ ಪರಮಪುರುಷನ ಲಕ್ಷಣವಿದೆ. ಶ್ರೀಮದ್ ಭಾಗವತವು ಪರಮಸತ್ಯದ ಅರಿವನ್ನು ಪರಮಪುರುಷನ ಗುಣಲಕ್ಷಣಗಳ ರೂಪದಲ್ಲಿ ಒದಗಿಸುತ್ತದೆ. ಅದು ನಿರಾಕಾರ ದರ್ಶನದ ಸಾಹಿತ್ಯಕ್ಕಿಂತಲೂ ವೇದದ ಜ್ಞಾನಕಾಂಡ ಭಾಗಕ್ಕಿಂತಲೂ ಉತ್ಕೃಷ್ಟವಾದುದು. ಅದು
ಕರ್ಮಕಾಂಡಕ್ಕಿಂತಲೂ ಉತ್ಕೃಷ್ಟವಾದುದು. ಇದಕ್ಕೂ ಮಿಗಿಲಾಗಿ ಉಪಾಸನಾ ಕಾಂಡಕ್ಕಿಂತಲೂ ಹೆಚ್ಚು ಉತ್ಕೃಷ್ಟವಾದುದು. ಏಕೆಂದರೆ ಶ್ರೀಮದ್ ಭಾಗವತವು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಆರಾಧಿಸುವಂತೆ ಸೂಚಿಸುತ್ತದೆ. ಕರ್ಮಕಾಂಡದಲ್ಲಿ ಇಂದ್ರಿಯಗಳಿಗೆ ಹೆಚ್ಚು ತೃಪ್ತಿಗಾಗಿ ಸ್ವರ್ಗಲೋಕ ತಲುಪುವುದು ಇದಕ್ಕೆ ಪೈಪೋಟಿ ಇದೆ. ಜ್ಞಾನಕಾಂಡ ಮತ್ತು ಉಪಾಸನಾ ಕಾಂಡಗಳಲ್ಲೂ ಇದೇ ರೀತಿಯ ಪೈಪೋಟಿ ಇದೆ. ಶ್ರೀಮದ್ ಭಾಗವತ ಇವೆಲ್ಲಕ್ಕಿಂತಲೂ ಶ್ರೇಷ್ಠವಾದುದು. ಏಕೆಂದರೆ ಎಲ್ಲಾ ಪ್ರಕಾರಗಳ ಸಾರಸರ್ವಸ್ವವಾದ ಅಥವಾ ತಾಯಿ ಬೇರಾದ ಪರಮಸತ್ಯವೇ ಇದರ ಗುರಿಯಾಗಿದೆ. ಶ್ರೀಮದ್ ಭಾಗವತದಿಂದ ಸರ್ವ ಪ್ರಕಾರಗಳನ್ನು ಅಥವಾ ಸಾರಸತ್ವವನ್ನು ತಿಳಿಯಬಹುದಾಗಿದೆ. ಇದರ ಸಾರವೇ ಪರಮಸತ್ಯ, ದೇವೋತ್ತಮ ಪರಮಪುರುಷ ಮತ್ತು ಸಕಲ ಉದ್ಭವಗಳ ಶಕ್ತಿಯ ಸಾಪೇಕ್ಷ ರೂಪಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಭಾಗವತ ಪುರಾಣದ 2ನೇ ಶ್ಲೋಕ. ಧರ್ಮ ಪ್ರವಚಿತ ಕೈತೋಗೋತ್ರ ಪರಮೋ ನಿರ್ಮತ್ಸರಾಣಾಂ ಸತ ವೇದ್ಯಂ ವಾಸ್ತಮ ಮಕೃ ಅಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರಾಯರೇಶ್ವರ ಸದ್ಯೋರಿದ್ಯವರುದ್ಯತೆ ಕೃತಿಭಿ ಶುಶ್ರೂಷುಭಿ ತಕ್ಷಣಾತ್. ಹರೇ ಕೃಷ್ಣ. ಯಾವುದೇ ಒಂದು ಗ್ರಂಥ ಬರಿಬೇಕಂದ್ರೆ ಸಾಧನ ಚತುಷ್ಟಯಗಳು ಬಹಳ ಮುಖ್ಯ. ಸಾಧನ ಚತುಷ್ಟಯ ಅಂದ್ರೆ ವಿಷಯ, ಅಧಿಕಾರಿ, ಸಂಬಂಧ, ಪ್ರಯೋಜನ. ಇವು 4 ವಿಷಯಗಳು ಪ್ರತಿಯೊಂದು ಗ್ರಂಥದ ಆರಂಭದಲ್ಲಿ ಚರ್ಚೆ ಆಗಿರುತ್ತೆ. ಲೇಖಕರು ಚರ್ಚೆ ಮಾಡ್ತಾರೆ. ಈ ಗ್ರಂಥದ ವಿಷಯ ಏನು. ಈಗ ಒಂದು ಗ್ರಂಥ ಬರಿಬೇಕಂತೇವಿ, ಆ ಗ್ರಂಥದಲ್ಲಿ ಏನ್ ವಿಷಯ ಇರುತ್ತೆ ಅದನ್ನ ಆರಂಭದಲ್ಲಿ ಚರ್ಚೆ ಮಾಡ್ತೀವಿ. ವಿಷಯ, ಅಧಿಕಾರಿ, ಸರಿ ಈ ಗ್ರಂಥ ಯಾರು ಓದ್ಬೇಕು, ಯಾರಿಗೋಸ್ಕರ ಇದೆ ಇದು, ಅದನ್ನು ಕೂಡ ಸ್ಪಷ್ಟವಾಗಿ ಲೇಖಕರ ಆರಂಭದಲ್ಲಿ ಬರಿಬೇಕು. ಈ ಗ್ರಂಥ ಓದಿದ್ರೆ ಪ್ರಯೋಜನ ಏನು, ಯಾಕೆ ಓದ್ಬೇಕು ಈ ಗ್ರಂಥ, ಮತ್ತೆ ಈ ಗ್ರಂಥದ್ದು ನನಗೆ ಏನ್ ಸಂಬಂಧ ಇದೆ, ಈ 4 ವಿಷಯಗಳನ್ನ ಬರೆಯೋದು ಅತಿ ಅವಶ್ಯಕವಾಗಿದೆ. ಇಲ್ಲಿ ವೇದವ್ಯಾಸರು ಅದೇ ತರ ಮಾಡ್ತಾ ಇದ್ದಾರೆ. ವಿಷಯ ಏನು, ಜನ್ಮಾದ್ಯಸ್ಯತಃ ಮೊದಲೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಅಂದ್ರೆ ಯಾರು ಜನ್ಮ ಮೃತ್ಯು ಚಕ್ರದಿಂದ ಪೂರ್ತಿ ಹೊರಗಡೆ ಇದ್ದಾರೆ, ಜನ್ಮಾದ್ಯಸ್ಯತೋನ್ಮಯಾತ್ ಇತರದ ಚಾರ್ತೇಶ್ವಭಿಜ್ಞ ಸ್ವರಾಟ್, ಅವರು ಅಭಿಜ್ಞೆ ಇದ್ದಾರೆ, ಸ್ವರಾಟ ಇದ್ದಾರೆ, ಆದಿಕವಿ ಇದ್ದಾರೆ. ಈ ತರ ಎಲ್ಲಾ ವಿಶೇಷಣಗಳನ್ನ ಕೊಟ್ಟಿದ್ದಾರೆ ಅವ್ರಿಗೆ. ಅದಕ್ಕೆ ಇವ್ರ ಚರ್ಚೆ ಇದು ವಿಷಯ. ಅಧಿಕಾರಿ, ಇದನ್ನ ಅಧಿಕಾರಿ, ಈ ಗ್ರಂಥವನ್ನು ಓದೋ ಅಧಿಕಾರಿಗಳು ಯಾರಿದ್ದಾರೆ ಅದನ್ನ ಇವತ್ತಿನ ಶ್ಲೋಕದಲ್ಲಿ ಚರ್ಚೆ ಆಗಿದೆ. ನಿರ್ಮತ್ಸರಾಣಾಂ ಸದಾ, ಯಾರಿಗೆ ಮಾತ್ಸರ್ಯ ಇಲ್ಲ, ಯಾರಿಗೆ ಅಸೂಯೆ ಇಲ್ಲ, ಯಾರಿಗೆ ಹೊಟ್ಟೆ ಕಿಚ್ಚು ಇಲ್ಲ, ಅಂತ ಜನರು ಈ ಗ್ರಂಥವನ್ನು ಓದಬಹುದು. ಅಂತ ಜನರಿಗೆ ಗ್ರಂಥ ಆಗುತ್ತೆ. ಸತಾಂ, ಸತಾಂ ಅಂದ್ರೆ ಯಾರು ಸಾತ್ವಿಕ ಜನರಿದ್ದಾರೆ, ಯಾರು ಧಾರ್ಮಿಕ ಜನರಿದ್ದಾರೆ, ಆಮೇಲೆ ಯಾರಿಗೆ ಬೇರೆಯವ್ರ ಮೇಲೆ ಅಸೂಯೆ ಇಲ್ಲ, ಈ ತರ ಜನರು ಅಷ್ಟೇ ಈ ಗ್ರಂಥವನ್ನು ಅರ್ಥ ಮಾಡ್ಕೋಬಹುದು, ಕೇಳಿಸ್ಕೊಂಡ್ರೆ, ಓದಿದ್ರೆ. ಅಧಿಕಾರಿ ಆಯ್ತು. ಪ್ರಯೋಜನ, ಈ ಗ್ರಂಥ ಓದಿದ್ರೆ ಪ್ರಯೋಜನ ಏನು, ಅದು ಕೂಡ ಇವತ್ತು ಶ್ಲೋಕದಲ್ಲಿ ಹೇಳಿದೆ. ಹೃದಯವರುದ್ಯತೆ ಕೃತಿಭಿ ಶುಶ್ರೂಷಭಿ ತಕ್ಷಣ. ಯಾವ ಕ್ಷಣ ಈ ಗ್ರಂಥವನ್ನು ಕೇಳ್ತೀವಿ ಆ ಕ್ಷಣನೇ ನಮ್ಮ ಹೃದಯದಲ್ಲಿ ಭಗವಂತ ಬಂದು ಸ್ಥಾಪನೆ ಆಗ್ತಾನೆ, ಭಗವಂತನನ್ನು ನಾವು ನೋಡ್ಬೋದು. ಸ್ವಲ್ಪ ವಿಳಂಬ ಇಲ್ಲ, ಆ ಕ್ಷಣನೇ. ಅಂದ್ರೆ ಯಾರು ಈ ಅಧಿಕಾರಿಗಳಿದ್ದಾರೆ, ನಿಜವಾಗಿ ಅಧಿಕಾರಿಗಳಿದ್ದಾರೆ, ಯಾರಲ್ಲಿ ಮಾತ್ಸರ್ಯ ಇಲ್ಲ, ಯಾರಲ್ಲಿ ಅಸೂಯೆ ಇಲ್ಲ, ಯಾರಲ್ಲಿ ಹೊಟ್ಟೆ ಕಿಚ್ಚಿಲ್ಲ, ಆ ತರ ನಿಜವಾದ ಅಧಿಕಾರಿಗಳನ್ನ ಈ ಗ್ರಂಥವನ್ನು ಓದಿದ್ರೆ ಆ ಕ್ಷಣನೇ ಹೃದಯದಲ್ಲಿ ಭಗವಂತ ಕಾಣಕ್ ಶುರು ಆಗ್ತದೆ ಅಂತ ಇಲ್ಲೇ ಪ್ರಯೋಜನ ಕೊಟ್ಟಿದ್ದಾರೆ. ಸಂಬಂಧ, ಅದನ್ನು ಕೂಡ ಇವತ್ತಿನ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರಾಯರೀಶ್ವರ. ಮಹಾಮುನಿ ಆದ ವೇದವ್ಯಾಸರು ಬರೆದಿದ್ರು ಅಂತ ಗ್ರಂಥ ಇದು. ಇದಕ್ಕಿಂತ ದೊಡ್ಡ ಗ್ರಂಥ ನಿಮ್ಗೆ ಎಲ್ಲಿ ಸಿಗ್ಲಿಕ್ಕೆ ಆಗುತ್ತೆ? ಭಗವದ್ ಭಕ್ತಿ ಪ್ರಾಪ್ತಿಗೋಸ್ಕರ, ಭಗವದ್ ತತ್ವಜ್ಞಾನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದಕ್ಕಿಂತ ದೊಡ್ಡ ಗ್ರಂಥ ಯಾವ್ದಿದೆ? ಅದಕ್ಕೆ ಇದು ಸಂಬಂಧ, ಗ್ರಂಥದ ಸಂಬಂಧ. ಅದಕ್ಕೆ ಇವು ಸಾಧನ ಚತುಷ್ಟಯಗಳು, ಇವು ಅರ್ಥ ಮಾಡ್ಕೋಬೇಕು. ವೇದವ್ಯಾಸರು ತುಂಬಾ ಸುಂದರವಾಗಿ ಆರಂಭದಲ್ಲಿ ಬರೆದಿದ್ದಾರೆ. ಧರ್ಮ ಪ್ರೋಜ್ಜಿತ ಕೈತಗೋತ್ರ ಪರಮ, ಇದು ಆರಂಭದಲ್ಲೇ ಭಾಗವತ್ ಪುರಾಣ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಕೈತವ ಧರ್ಮಗಳನ್ನ ಹೊರಗಡೆ ಹಾಕ್ತಾ ಇದ್ದಾರೆ.
ಕೈತಬ ಧರ್ಮ ಅಂದ್ರೆ ಏನು? ಮೋಸವಾದ ಧರ್ಮ, ಮೋಸ ಇರುವಂತ ಧರ್ಮಗಳೇನಿದಾವೆ ಅವನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ದಾರೆ. ಧರ್ಮದಲ್ಲಿ ಏನ್ ಮೋಸ ಇರ್ಬೋದು? ಆ ಧರ್ಮದಲ್ಲಿ ಮೋಸ ಇದೆ, ಧರ್ಮದಲ್ಲಿ ಮೋಸ ಏನಿದೆ ಅದನ್ನ ಚರ್ಚೆ ಮಾಡಬೇಕು. ಅದಕ್ಕಿಂತ ಮುಂಚೆ ಧರ್ಮ ಅಂದ್ರೆ ಏನು ಚರ್ಚೆ ಮಾಡ್ಬೇಕು. ಪ್ರಭುಪಾದರ ಆರಂಭದಲ್ಲಿ ಕೊಟ್ಟಿದ್ದಾರೆ 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು 4 ಪುರುಷಾರ್ಥಗಳು ಪ್ರತಿಯೊಬ್ರು ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲೇ ಪ್ರಭುಪಾದರು ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ. ಎಷ್ಟೋ ಜನರು ಅಧಾರ್ಮಿಕ ಜೀವನವನ್ನು ಬಾಳ್ತಾ ಇರ್ತಾರೆ. ಈಗ ಕಾಡು ಜನರ ಇರ್ತಾರೆ, ಕಾಡು ಜನರಿಗೆ ಏನ್ ತಿನ್ಬೇಕು, ಹೇಗೆ ಆಹಾರ ಸಂಗ್ರಹ ಮಾಡ್ಬೇಕು, ಹಸಿವೆ ಆಗುತ್ತೆ ಏನಾದ್ರೂ ತಿನ್ಬೇಕು. ಅದಕ್ಕೆ ಹಸಿವೆ ಆದ್ಮೇಲೆ ಏನ್ ತಿನ್ಬೇಕು? ಅದಕ್ಕೆ ಏನಾದ್ರೂ ಮರದ ಮೇಲಿಂದ ಹಣ್ಣು ಕಿತ್ಕೊಂಡು ತಿನ್ಬೋದು, ಗೆಡ್ಡೆ ಗೆಣಸು ಕಿತ್ಕೊಂಡು ತಿನ್ಬೋದು. ಇನ್ನು ಸ್ವಲ್ಪ ಜನ ಬೇಟೆ ಆಡ್ತಾರೆ, ಬೇಟೆ ಆಡಿ ಪ್ರಾಣಿಗಳನ್ನ ತಿಂತಾರೆ. ಈ ತರ ಈಗ ಹಸಿವೆ ಆಗುತ್ತೆ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ಅರ್ಥ, ಕಾಮ ಇದು ಪೂರ್ತಿ ಮಾಡ್ಲಿಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು. ಅದಕ್ಕೋಸ್ಕರ ಇದು ಮಾಡ್ತಾರೆ. ಆದ್ರೆ ಇದೆಲ್ಲ ಮಾಡ್ತಾ ಮಾಡ್ತಾ ಪಾಪ ಬರುತ್ತೆ. ಅದಕ್ಕೆ ಕೆಲವೊಂದು ಜನ ಏನ್ ಮಾಡ್ತಾರೆ, ಬುದ್ಧಿವಂತ ಜನರು ಧರ್ಮ ಜಿಜ್ಞಾಸೆ ಮಾಡ್ತಾರೆ, ಇದನ್ನ ಧಾರ್ಮಿಕ ರೀತಿಯಿಂದ ಮಾಡಬಹುದಾ ಅಂತ. ಅದ್ ಹೇಗೆ? ಈಗ ನೋಡಿ, ಇವತ್ತು ಯಾರಿಗೆ ಧರ್ಮದಿಂದ ಅರ್ಥ ಬರ್ತಾ ಇಲ್ಲ, ನೇರವಾಗಿ ಅರ್ಥ ಬರ್ತಾ ಇದೆ, ಅರ್ಥದಿಂದ ಕಾಮ ಪೂರ್ತಿ ಆಗ್ತಾ ಇದೆ. ಅದಕ್ಕೆ ಧರ್ಮದಿಂದ ಅರ್ಥ ಬರದೇ ಇರೋ ಕಾರಣದಿಂದ ಮೋಕ್ಷ ಮಾರ್ಗಕ್ಕೆ ಯಾರು ಹೋಗ್ತಾ ಇಲ್ಲ. ಅದರಿಂದ ಅರ್ಥ ಕಾಮದಿಂದ ವೈರಾಗ್ಯ ಬರ್ತಾ ಇಲ್ಲ. ಪುರಾತನ ಕಾಲದಲ್ಲಿ ಜನರು ತಮ್ಮ ಸ್ವಧರ್ಮವನ್ನು ಪಾಲನೆ ಮಾಡ್ತಿದ್ರು. ಸ್ವೇ ಕರ್ಮಣ್ಯ ವಿರತ ಸಂಸಿದ್ಧಿರ್ ಲಭತೆ ನರಃ. ಈ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾರೆ ಏನಂತೆ, ನಿಮ್ದೊಂದು ಸ್ವಧರ್ಮ ಇದೆ, ಅದನ್ನ ನೀವು ಬಿಡಬಾರ್ದು. ಸ್ವಧರ್ಮೇ ನಿಧನ ಶ್ರೇಯೋ ಪರಧರ್ಮ ಭಯಾವಹ. ಅರ್ಜುನಿಗೆ ಏನಿತ್ತು ಅಂದ್ರೆ ತಮ್ಮ ಸ್ವಧರ್ಮವನ್ನು ಬಿಡ್ಬೇಕಂತಿತ್ತು. ಯಾಕಂದ್ರೆ ತಮ್ಮ ಸ್ವಧರ್ಮದಲ್ಲಿ ಬಹಳಷ್ಟು ದೋಷಗಳಿದಾವೆ. ಜನರ ಹತ್ಯೆ ಮಾಡ್ಬೇಕು, ಅವ್ರಿಗೆ ನೋವು ಕೊಡ್ಬೇಕು, ಈ ತರ ಕ್ಷತ್ರಿಯ ಸ್ವಧರ್ಮ ಇದೆ. ಅದಕ್ಕೆ ಆ ಸ್ವಧರ್ಮವನ್ನು ಬಿಡಬೇಕು ಅನ್ನುವಂತ ವಿಚಾರ ಆಯ್ತು, ಇದರಿಂದ ಪಾಪ ಇದೆ ಅಂತ. ಅವಾಗ ಕೃಷ್ಣ ಏನ್ ಹೇಳ್ತಾನೆ, ಇಲ್ಲ, ನೀವು ಯಾವ ಸ್ವಧರ್ಮವನ್ನು ಸ್ವೀಕಾರ ಮಾಡಿದೀರಾ, ನಿಮ್ದು ಯಾವ ತರ ಬದ್ಧತೆ ಇದೆ, ಅದಕ್ಕೆ ಶುದ್ಧಿಗೆ ಇದೇ ಮಾರ್ಗ, ನೀವು ಸ್ವಧರ್ಮ ಪಾಲನೆ ಮಾಡ್ಬೇಕು ಅಂತ. ಈ ತರ ಧರ್ಮ ಪಾಲನೆ ಮಾಡ್ತಾ ಏನಾಗುತ್ತೆ, ಅರ್ಥ ಸಂಗ್ರಹದ ಆಗಿರುತ್ತೆ. ಒಬ್ಬ ಬ್ರಾಹ್ಮಣ ತನ್ನ ಧರ್ಮವನ್ನು ಪಾಲನೆ ಮಾಡ್ತಾರೆ. ಬ್ರಾಹ್ಮಣನ ಧರ್ಮ ಏನು? ಪಠಣ ಪಾಠಣ ಯಜನ ಯಾಜನ ದಾನ ಪ್ರತೀಕ್ಷ. ಅಂದ್ರೆ ಅವರು ಬೇರೆಯವ್ರಿಗೆ ಪಾಠ ಹೇಳ್ಕೊಡ್ಬೇಕು, ಬೇರೆಯವರಿಂದ ಪಾಠವನ್ನು ಕೇಳ್ಬೇಕು. ಆಮೇಲೆ ಪಾಠ ಅಂದ್ರೆ ವೇದ ಅಂದ್ರೆ ಶಾಸ್ತ್ರ. ಅದ್ ಬಿಟ್ಟು ಅಧರ್ಮದ ಪಾಠವನ್ನು ಕೇಳ್ಬಾರ್ದು, ಲೌಕಿಕ ವಿಷಯಗಳನ್ನಲ್ಲ. ವೇದ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಆ ವಿಷಯಗಳ ಬಗ್ಗೆ ಪಾಠ ಮಾಡ್ಬೇಕು, ಆ ವಿಷಯಗಳ ಬಗ್ಗೆ ಪಾಠ ಕೇಳಿಸ್ಕೋಬೇಕು. ಪಠಣ ಪಾಠಣ ಯಜನ ಯಾಜನ, ಬೇರೆಯವ್ರಿಗೋಸ್ಕರ ಯಜ್ಞ ಮಾಡಿಸ್ಬೇಕು, ತಾವು ಕೂಡ ಯಜ್ಞವನ್ನು ಮಾಡಬೇಕು. ಆಮೇಲೆ ದಾನ ಪ್ರತಿಜ್ಞ, ದಾನವನ್ನು ಕೊಡ್ಬೇಕು, ದಾನವನ್ನು ಸ್ವೀಕಾರ ಮಾಡ್ಬೇಕು. ಈ ತರ ಬ್ರಾಹ್ಮಣನ ವೃತ್ತಿ ಇರುತ್ತೆ. ಈಗ ಅವರು ಬೇರೆಯವ್ರಿಗೆ ಪಾಠ ಹೇಳಕ್ ಶುರು ಮಾಡಿದ್ರು, ಬೇರೆಯವ್ರಿಗೋಸ್ಕರ ಯಜ್ಞವನ್ನು ಮಾಡಕ್ ಶುರು ಮಾಡಿದ್ರು, ತಪಸ್ಸೆ ಮಾಡಕ್ ಶುರು ಮಾಡಿದ್ರೆ ಅದಾಗೆ ದಾನ ಬಂದೇ ಬರುತ್ತೆ. ಆ ದಾನದಿಂದ ಎಷ್ಟು ಬರುತ್ತೆ ಅಷ್ಟು ಅವ್ರ ಜೀವನ ನಿರ್ವಹಣೆ ಮಾಡ್ಬೇಕು. ಸಂಬಳ ತಗೊಳ್ಳುವಂತ ಬ್ರಾಹ್ಮಣರು ಶಾಸ್ತ್ರದಲ್ಲಿ ವಿಹಿತವಾಗಿಲ್ಲ. ಯಾರು ಸಂಬಳವನ್ನು ತಗೊಳ್ತಾರೆ, ಅವರು ವೇತನೆಯನ್ನು ತಗೊಳ್ತಾರೆ, ಅವರು ಶೂದ್ರರಾಗ್ತಾರೆ. ಅದಕ್ಕೆ ಅದು ಶಾಸ್ತ್ರ ವಿಹಿತವಾಗಿಲ್ಲ. ದಾನದಿಂದ ಏನು ಬರುತ್ತೆ ಅದ್ರ ಮೇಲೆ ಬದುಕ್ತಾರೆ ಬ್ರಾಹ್ಮಣರು. ಅದರಿಂದ ಅವರು ಸ್ವತಂತ್ರವಾಗಿರ್ತಾರೆ. ಚಾಣಕ್ಯ ಇಂಥ ದೊಡ್ಡ ಚಂದ್ರಗುಪ್ತ ಮೌರ್ಯನ ಅಂತ ರಾಜ, ಅವರ ಮುಖ್ಯವಾದ ಪ್ರಧಾನ ಮಂತ್ರಿ ಆಗಿತ್ತು. ಆದ್ರೆ ಅಷ್ಟಾದ್ರೂ ಇಡೀ ಭಾರತ ಭೂಮಿಯನ್ನು ಆಳಿದಂತ ಚಂದ್ರಗುಪ್ತ ಕೂಡ ಅವರು ಒಂದು ಚಿಕ್ಕ ಗುಡಿಸಲಲ್ಲಿ ಇರ್ತಾ ಇದ್ರು. ಅವ್ರಿಗೆ ರಾಜನ ಹತ್ರ ಏನು ಸಂಪತ್ತಿ ಬೇಡ, ಏನು ದಾನದಿಂದ ಬರುತ್ತೆ ಅದರಿಂದ ಬದುಕ್ತಾ ಇದ್ರು. ಅದರಿಂದ ಅವರು ರಾಜನ ಮೇಲೆ ಕೂಡ ಜೋರ್ ಮಾಡ್ಬೋದಾಗಿತ್ತು, ನೀವು ಇದು ತಪ್ಪು ಮಾಡಿದೀರಾ ಅಂತ. ವಿದುರ ಧೃತರಾಷ್ಟ್ರನಿಗೆ ಬೈತಾ ಇದ್ರು ಏನಾದ್ರು ತಪ್ಪು ಮಾಡಿದ್ರೆ ಅಂತ. ಆದ್ರೆ ವಿದುರ ಎಲ್ಲಾದ್ರೂ ನೀವು ಧೃತರಾಷ್ಟ್ರ ಹತ್ರ ಸಂಬಳ ತಗೊಳ್ತಾ ಇದ್ರೆ ಆ ಸ್ವಾತಂತ್ರ್ಯ ಇರ್ತಾ ಇರ್ಲಿಲ್ಲ. ಅದಕ್ಕೆ ಬ್ರಾಹ್ಮಣನಲ್ಲಿ ಆ ಸ್ವಾತಂತ್ರ್ಯ ಇತ್ತು. ಧನ ಅರ್ಜವ ಧರ್ಮದಿಂದ ಆಗುತ್ತೆ. ಕ್ಷತ್ರಿಯ ಧನ ಅರ್ಜವ ಹೇಗ್ ಮಾಡ್ತಾರೆ? ಪ್ರಜಾ ರಕ್ಷಣೆ ಮಾಡ್ತಾರೆ. ಪ್ರಜಾ ರಕ್ಷಣೆ ಮಾಡಿದ್ಮೇಲೆ ಆ ಕರು ವಸೂಲಿ ಮಾಡ್ತಾರೆ. ಪ್ರಜಾ ಟ್ಯಾಕ್ಸ್ ಪ್ರಜಾ ಕೊಡ್ತಾರೆ. ಆ ತರ ಮಾಡೋದ್ರಿಂದ ಅವ್ರ ಈಶ್ವರ ಭಾವ ಏನಿದೆ, ಜನರು ರಕ್ಷಣೆ ಮಾಡ್ಬೇಕು, ಜನರಿಗೆ ಸಹಾಯತ ಮಾಡ್ಬೇಕು, ಅದರಿಂದ ಅವರಿಗೆ ಅರ್ಥ ಬರ್ತಿತ್ತು. ಅದರಿಂದ ಅವ್ರ ಕಾಮದ ಪೂರ್ತಿ ಆಗ್ತಿತ್ತು. ಇದು ಧಾರ್ಮಿಕ ರೀತಿಯಿಂದ ಕ್ಷತ್ರಿಯರು ಬದುಕ್ತಿದ್ರು.
ವೈಶ್ಯರು ಏನ್ ಮಾಡ್ತಿದ್ರು? ಕೃಷಿ, ಗೋರಕ್ಷಾ, ವಾಣಿಜ್ಯಂ, ವೈಶ್ಯ ಕರ್ಮ ಸ್ವಭಾವ. ಅವರು ಇವತ್ತಿನ ಕಾಲದ ತರ ಫ್ಯಾಕ್ಟ್ರಿಗಳಲ್ಲಿ ಲಾಭ ಮಾಡ್ಕೊಳ್ತಾ ಇರ್ಲಿಲ್ಲ. ನೂರಾರು ಜನರಿಗೆ ಅನಾವಶ್ಯಕ ವಸ್ತುಗಳನ್ನ ಮಾರಾಟ ಮಾಡಿ ಅದರಿಂದ ಲಾಭ ಮಾಡ್ಕೊಳ್ಳೋದು ಆ ತರ ಇರ್ತಿರ್ಲಿಲ್ಲ. ಇವಾಗ ಏನಾಗಿದೆ, ಮೊನ್ನೆ ನಾನು ಇಲ್ಲಿ ಮಠಕ್ಕೆ ಇದಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಬರ್ದಿದ್ದಾರೆ, ಮನೆ ಉಪಚಾರಗಳನ್ನ ಪ್ರಯತ್ನ ಮಾಡಬೇಡಿ ಅಂತ, ಔಷಧಿಗಳನ್ನ ತಗೊಳ್ಳಿ, ಮನೆ ಉಪಚಾರಗಳನ್ನ ಪ್ರಯತ್ನ ಮಾಡಬೇಡಿ ಅಂತ ಆತರ ಬರ್ದಿದ್ದಾರೆ. ಒಂದು ಸ್ಟಾಲ್ ಅಲ್ಲಿ ಹಾಕಿದ್ರು, ಅಲ್ಲಿ ಮೆಡಿಕಲ್ ಸ್ಟಾಲ್ ಅಲ್ಲಿ. ಅವಾಗ ನಾನು ಅವ್ರು ಕೇಳಿದೆ, ಹೌದಪ್ಪ ಈ ತರ ಮಾಡಿದ್ರೆ ಕಂಪನಿಗಳಿಗೆ ತುಂಬಾ ಲಾಭ ಆಗತ್ತಲ್ಲ? ಇಲ್ಲ ಸರ್, ಆತರ ಹೇಳ್ತಿಲ್ಲ ನಾವು. ಜನರಿಗೆ ಮನೆ ಉಪಚಾರ ಮಾಡಿದ್ರೆ ರೋಗ ವಾಸಿ ಆಗಲ್ಲ. ಇಲ್ಲ, ಬಹಳಷ್ಟು ಮನೆ ಉಪಚಾರ, ಯಾವಾಗ ಔಷಧಿ ಅವಾಗ ಬೇಕು, ಆದ್ರೆ ಬಹಳಷ್ಟು ಮನೆ ಉಪಚಾರಗಳಿಂದ ವಾಸಿ ಆಗ್ತಾ ಇತ್ತಲ್ಲ. ಆದ್ರೆ ಇದೇನಂದ್ರೆ ಈ ಇವ್ರ ಲಾಭಕ್ಕೋಸ್ಕರ ಇದು ಇರ್ತಿತ್ತು. ಆದ್ರೆ ಆತರ ವೈಶ್ಯರು ಆತರ ಅಧರ್ಮದಿಂದ ಧನ ಸಂಗ್ರಹ ಮಾಡ್ತಾ ಇರ್ಲಿಲ್ಲ. ವೈಶ್ಯರು ಧನ ಸಂಗ್ರಹ ಧರ್ಮ ಮುಖಾಂತರ ಆಯ್ತು. ಪ್ರತಿಯೊಬ್ಬ ವೈಶ್ಯ ಗೋರಕ್ಷೆ ಮಾಡ್ಲೇಬೇಕು. ಇವತ್ತು ಯಾವ ವ್ಯಾಪಾರಿಗಳು ಗೋಗಳ ರಕ್ಷಣೆ ಮಾಡ್ತಾ ಇದ್ದಾರೆ? ಗೋಗಳ ಹತ್ಯೆ ಮಾಡ್ತಾ ಇದ್ದಾರೆ ಹೊರತು ಗೋಗಳ ರಕ್ಷಣೆ ಯಾರು ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ವ್ಯಾಪಾರಿ ಗೋರಕ್ಷೆ ಮಾಡ್ಬೇಕು, ಕೃಷಿ ಮಾಡ್ಬೇಕು, ವಾಣಿಜ್ಯ ಮಾಡ್ಬೇಕು. ಇವು 3 ಕರ್ತವ್ಯಗಳನ್ನ ಅವ್ರು ಮಾಡ್ತಾ ಇದ್ರು. ಇವತ್ತು ಬರೀ ವಾಣಿಜ್ಯ ಒಂದೇ ಮಾಡ್ತಾ ಇದ್ದಾರೆ, ಅದರಿಂದ ಅದು ಅಧರ್ಮ ಆಗ್ತಾ ಇದೆ. ಈ ತರ ವ್ಯಾಪಾರ ಮಾಡಿ ಧನ ಸಂಗ್ರಹ ಬೇಕಾದಷ್ಟು ಮಾಡ್ಲಿ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಯಾಕಂದ್ರೆ ವೈಶ್ಯರಲ್ಲಿ ಆ ರಜೋಗುಣ ಇರುತ್ತೆ, ಅಧಿಕ ಧನ ಸಂಗ್ರಹ ಮಾಡ್ಲಿಕ್ಕೆ. ಅದಕ್ಕೆ ಆ ರಜೋಗುಣವನ್ನು ಅವರು ತಮ್ಮ ಸ್ವಧರ್ಮಕ್ಕೋಸ್ಕರ ಬಳಸ್ಕೊಳ್ತಾರೆ. ಆದ್ರೆ ಅದು ಧಾರ್ಮಿಕ ರೀತಿಯಿಂದ ಆಗ್ತಾ ಇತ್ತು. ಮತ್ತೆ ಕೊನೆಗೆ ಶೂದ್ರರು, ಪರಿಚಾರ್ಯಾತ್ಮಿಕ ಧರ್ಮ, ಶೂದ್ರ ಕರ್ಮ ಸ್ವಭಾವ. ಶೂದ್ರರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಬೇರೆ ಅವರು ನಂಬ್ಕೊಂಡು ಅವ್ರ ಹತ್ರ ಸಂಬಳ ಇಸ್ಕೊಂಡು ಕೆಲಸ ಮಾಡ್ಬೇಕು. ಯಾಕಂದ್ರೆ ಶೂದ್ರಲ್ಲಿ ಸ್ವತಂತ್ರವಾಗಿ ಏನು ಮಾಡುವಂತ ಕ್ಷಮತೆ ಇರಲ್ಲ. ಆ ಸ್ವತಂತ್ರವಾಗಿ ಮಾಡುವಂತ ಕ್ಷಮತೆ ಇಲ್ಲದೆ ಇರೋ ಕಾರಣದಿಂದ ಅವರು ಬೇರೆಯವ್ರ ಪರಧರ್ಮವನ್ನು ಸ್ವೀಕಾರ ಮಾಡಿ ಅವ್ರ ಹತ್ರ ಅವರಿಗೆ ಸೇವೆ ಮಾಡಿ ಆ ಥರದಿಂದ ಅವರು ಅರ್ಥ ಸಂಗ್ರಹ ಮಾಡ್ತಿದ್ರು. ಈ ತರ ಏನಾಗ್ತಿತ್ತಂದ್ರೆ ಧಾರ್ಮಿಕ ರೀತಿಯಿಂದ ಅರ್ಥ ಸಂಗ್ರಹ ಆಗ್ತಿತ್ತು. ಇವತ್ತೇನಾಗಿದೆ, ಅರ್ಥ ಸಂಗ್ರಹ ಧರ್ಮ ಇಲ್ದೇನೆ ಆಗೋ ಕಾರಣದಿಂದ ಜನರು ಧರ್ಮದಿಂದ ಅವರು ದೂರ ಹೋಗ್ತಾ ಇದ್ದಾರೆ. ಇದು ಪ್ರಭುಪಾದರು ಈ ತಾತ್ಪರ್ಯದಲ್ಲಿ ಬರೀತಾರೆ. ನಾವು ಧರ್ಮದ ಮಾರ್ಗದ ಮೇಲೆ ಹೋಗಿ ದುಡ್ಡು ಸಂಗ್ರಹ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಮಷೀನ್ ಸಭ್ಯತೆಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಧನ ಸಂಗ್ರಹ ಆಗ್ತಾ ಇದೆ. ಅದಕ್ಕೆ ನಾವು ಅಧರ್ಮದ ಮಾರ್ಗದ ಮೇಲೆ ಇದ್ರೂ ಸಹ ಆಗುತ್ತೆ. ಹಿಂದಿನ ಕಾಲದಲ್ಲಿ ಏನಿರ್ತಿತ್ತು, ಪರಿವಾರದಲ್ಲಿ ಬಹಳಷ್ಟು ಸದಸ್ಯರು ಇರ್ತಾರೆ, ಎಲ್ಲಾರು ಒಬ್ರಿಗೊಬ್ರು ಸಹಾಯತೆ ಮಾಡ್ತಾ ಇದ್ರು. ಹಳ್ಳಿಯಲ್ಲಿ ಇವತ್ತು ನೋಡ್ತಾ ಇದ್ದೀವಿ, ಯಾಕೆ ಈ ಟ್ರಾಕ್ಟರ್ಗಳು ಬಂದಿರೋದ್ರಿಂದ ಏನಾಗ್ತಾ ಇದೆ, ಒಂದೇ ಸರಿ ಮಷೀನು ದೊಡ್ಡ ಕೆಲಸ ಮಾಡ್ಬಿಡುತ್ತೆ. 1 ಎಕರೆ 2 ಎಕರೆ ಹೂಡ್ ಬಿಡುತ್ತೆ. ಆಮೇಲೆ ನೆಡ್ಬೇಕಂದ್ರೆ ಅದಕ್ಕೂ ಕೂಡ ಮಷೀನ್ ಇದೆ, ಕಟ್ ಮಾಡ್ಬೇಕಂದ್ರೆ ಕೊನೆಗೆ ಅದಕ್ಕೂ ಕೂಡ ಮಷೀನ್ ಇದೆ. ಇವೆಲ್ಲ ಇರೋ ಕಾರಣದಿಂದ ಏನಾಗ್ತಾ ಇದೆ, ಒಬ್ರಿಗೊಬ್ರು ಹೊಂದಾಣಿಕೆ ಅವಶ್ಯಕತೆ ಇಲ್ಲ. ಹಿಂದಿನ ಕಾಲದಲ್ಲಿ ನಾವು ಪಕ್ಕದವ್ರ ಮನೆಯವ್ರ ಜೊತೆಗೆ, ಅಣ್ಣ ತಮ್ಮಂದ್ರ ಜೊತೆಗೆ ಎಷ್ಟೋ ಜಗಳಾಡಿದ್ರು ಸಹ ಕೊನೆಗೆ ವರ್ಷದ ಕೊನೆಗೆ ಅವ್ರ ಸಹಾಯತೆ ಬೇಕೇ ಬೇಕು. ಅದಕ್ಕೆ ಮತ್ತೆ ಹೊಂದಾಣಿಕೆ ಮಾಡ್ಲೇಬೇಕಾಗ್ತಿತ್ತು. ಆದ್ರೆ ಇವತ್ತೇನಾಗ್ತಾ ಇದೆ ಅಂದ್ರೆ ಈ ಮಷೀನ್ ಸಭ್ಯತೆಯಿಂದ ಅದರದ ಅವಶ್ಯಕತೆ ಇಲ್ಲ. ಅದಕ್ಕೆ ಅವ್ರ ಜೊತೆಗೆ ಸೇರಿ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಇದ್ರು. ಅದರಿಂದ ಒಳ್ಳೆ ಧಾರ್ಮಿಕ ವಾತಾವರಣ ಇರ್ತಿತ್ತು ಮನೆಯಲ್ಲಿ. ಎಲ್ಲಾ ಪ್ರತಿಯೊಬ್ಬ ವ್ಯಕ್ತಿ ಮಕ್ಕಳನ್ನು ಅಧಿಕ ಮಕ್ಕಳನ್ನು ಹುಟ್ಟಿಸ್ತಾ ಇದ್ರು. ಯಾಕಂದ್ರೆ ಜಾಸ್ತಿ ಮಕ್ಕಳು ಇದ್ರಷ್ಟು ನಮ್ಗೆ ಸಹಾಯತೆ ಆಗುತ್ತೆ. ಇವತ್ತು ಇದೆಲ್ಲ ಬಿಟ್ಟು ಜನ ಅಧರ್ಮದ ಮಾರ್ಗದಲ್ಲಿದ್ದಾರೆ. ಆ ಅಧರ್ಮದ ಮಾರ್ಗದಲ್ಲಿ ಇರೋ ಕಾರಣದಿಂದ ಏನಾಗ್ತಾ ಇದೆ, ಅಧರ್ಮದ ಪ್ರಯೋಜನ ಪಾಪ ಕಾರ್ಯಗಳಾಗ್ತವೆ ಅಧರ್ಮದಿಂದ. ಆ ಅಧರ್ಮದಿಂದ ಪಾಪ ಕಾರ್ಯಗಳು ಆಗಿ ಅದರ ಪ್ರಯೋಜನ ಏನು, ದುಃಖ ಅನುಭವಿಸ್ತಾರೆ. ಪಾಪದ ಪರಿಣಾಮ ದುಃಖ. ಅದಕ್ಕೆ ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಆ ದುಃಖವನ್ನು ಅನುಭವಿಸಿ ಇವತ್ತು ಪರಿಣಾಮ ಏನಾಗ್ತಿದೆ, ಸ್ವಲ್ಪ ಜನರು ಆ ದುಃಖವನ್ನು ಅನುಭವಿಸಿ ನೋವನ್ನು ಅನುಭವಿಸಿ ಧರ್ಮದ ಕಡೆ ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ ಇನ್ನೂ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಆ ದುಃಖದಿಂದ, ಆ ದುಃಖವನ್ನು ಮರೆತು ಹೋಗ್ಲಿಕ್ಕೆ. ಈಗ ಏನಾಗ್ತಾ ಇದೆ, ಅಧರ್ಮದ ಸಮಾಜದಲ್ಲಿ ತುಂಬಾ ಕಾಂಪಿಟಿಷನ್ ಇರುತ್ತೆ. ಒಬ್ರಿಗೊಬ್ರು ದ್ವಂದ್ವ, ಅಂದ್ರೆ ನಾವು ಇವ್ರಕ್ಕಿಂತ ದೊಡ್ಡವರು ಅಂತ ತೋರಿಸ್ಲಿಕ್ಕೆ ತುಂಬಾ ಪ್ರಯತ್ನ ಇರುತ್ತೆ. ಯಾಕಂದ್ರೆ ಅಧರ್ಮದಲ್ಲಿ ಅಧರ್ಮದ ಮಾರ್ಗದ ಮೇಲೆ ನಡ್ಕೊಂಡ್ಮೇಲೆ ಭೂಮಿ ಏನ್ ಮಾಡುತ್ತೆ, ಅದು ನಮ್ಗೆ ಕೊಡುವಂತ ವಸ್ತು
ಇಟ್ಕೊಂಡ್ಬಿಡುತ್ತೆ. ನಾವು 4ನೇ ಸ್ಕಂದದಲ್ಲಿ ಭಾಗವತದಲ್ಲಿ ನೋಡ್ಬೋದು ಯಾವ ತರ ಪೃಥು ಮಹಾರಾಜರ ಆಡಳಿತಕ್ಕಿಂತ ಮುಂಚೆ ವೇಣ ಅನ್ನೋ ರಾಜ ಬಂದಿದ್ರು. ಆ ವೇಣು ಅನ್ನೋ ರಾಜ ಇಷ್ಟ ಅಧರ್ಮವನ್ನು ಪ್ರತಿಪಾದನೆ ಮಾಡಿದ್ರು. ಅದರ ಪರಿಣಾಮವಾಗಿ ಭೂಮಿ ತಾಯಿ ಆಹಾರ ಕೊಡೋದು ಕಡಿಮೆ ಮಾಡ್ತಿತ್ತು. ಭೂಮಿ ತಾಯಿ ಆಹಾರ ಕಡಿಮೆ ಮಾಡೋ ಕಾರಣದಿಂದ ಎಲ್ಲಾ ಕಡೆ ಆಹಾರದ ಕೊರತೆ ಆಯ್ತು. ಇವತ್ತು ಅದೇ ತರ ಆಗ್ತಾ ಇದೆ. ಇವತ್ತು ಆ ಆಹಾರದ ಕೊರತೆ ತುಂಬಾ ಆಗ್ತಾ ಇದೆ. ಯಾಕಂದ್ರೆ ಅಧರ್ಮ ಇರೋದ್ರಿಂದ ಭೂಮಿ ತಾಯಿ ಆಹಾರ ಕೊಡ್ತಾ ಇಲ್ಲ. ಅದಕ್ಕೆ ಒಳ್ಳೆ ಹಾಲು ಸಿಗಲ್ಲ, ಒಳ್ಳೆ ತರಕಾರಿ ಸಿಗಲ್ಲ, ಒಳ್ಳೆ ಕಾಳು ಕಡಿ ಸಿಗಲ್ಲ, ಆತರ. ಅದಕ್ಕೆ ಆ ಥರದ್ದು ಆಗಿರೋ ಕಾರಣದಿಂದ ಏನಾಗುತ್ತೆ, ಜನ ಒಬ್ರಿಗೊಬ್ರು ಕಾಂಪಿಟಿಷನ್, ನನಗ್ ಬೇಕು ಅಂತಾರ. ಆ ತರ ಜಗಳ ಆಡ್ತಾ ಇರ್ತಾರೆ. ಆ ತರ ಜನರಲ್ಲಿ ಜಗಳಾಟ ಇರುತ್ತೆ, ಸಮಾಜದಲ್ಲಿ ಜಗಳಾಟ ಇರುತ್ತೆ, ದೊಡ್ಡ ಪ್ರಮಾಣದಲ್ಲಿ ದೇಶಗಳಲ್ಲೂ ಜಗಳಾಟ ಇರುತ್ತೆ. ಒಂದ್ ಯಾವ್ದೋ ಜಾಗ ಇರುತ್ತೆ, ಆ ಜಾಗಕ್ಕೋಸ್ಕರ 2 ದೇಶಗಳು ಜಗಳಾಡ್ತಾ ಇರ್ತಾವೆ. ಈ ತರ ಪರಿಣಾಮ ಏನಾಗ್ತಾ ಇದೆ, ಅಧರ್ಮ. ಈ ತರ ಜಗಳಾಟವನ್ನು ಹೊರಗಡೆ ಕಡಿಮೆ ಮಾಡ್ಲಿಕ್ಕೆ ಮನುಷ್ಯ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಉದಾಹರಣೆ ಒಂದು ಸಾಮ್ಯವಾದ ಅಂತ ಇದೆ, ಸೋಷಿಯಲಿಸಂ. ಇದನ್ನ ಕೆಲವೊಂದು ದೇಶಗಳಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಚೈನಾ ಆಗ್ಲಿ, ರಷ್ಯಾ ಆಗ್ಲಿ, ಈ ತರ ದೇಶಗಳಲ್ಲಿ ಈ ಸಾಮ್ಯವಾದವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲಾರು ಸಮಾನವಾಗಿರ್ತಾರೆ ಅಂತ. ಅದಕ್ಕೆ ಏನು, ಎಷ್ಟೇ ದುಡಿದ್ರು ಅದನ್ನ ಎಲ್ಲಾರಿಗೆ ಸಮಾನವಾಗಿ ಹಂಚಬೇಕು ಅಂತ, ಅದರಿಂದ ಸಾಮ್ಯ ಬರುತ್ತೆ ಅಂತ ಅನ್ನುವಂತ ಅವ್ರ ವಿಚಾರ. ಆದ್ರೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಆ ವಿಚಾರಧಾರೆ ಕೂಡ ತಪ್ಪಿದೆ. ಯಾಕಂದ್ರೆ ನೀವು ಆ ತರ ಮಾಡಕ್ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ, ಕನಿಷ್ಠವಾಗಿ ಎಲ್ಲಾರು ಸಮಾನವಾಗಿರುವಂತವ್ರಿಗೆ ಒಬ್ರು ಯಾರಾದ್ರೂ ನೋಡ್ಕೋಬೇಕಲ್ಲ. ಆ ಒಬ್ರು ಯಾರಾದ್ರೂ ನೋಡ್ಕೊಳ್ಳಿಕ್ಕೆ ಆ ಸ್ಥಾನಕ್ಕೋಸ್ಕರ, ಆ ಪೀಠಕ್ಕೋಸ್ಕರ ಮತ್ತೆ ಕಾಂಪಿಟಿಷನ್ ಇರುತ್ತೆ, ಮತ್ತೆ ಜಗಳ ಇರುತ್ತೆ ಆ ಒಂದು ಪೀಠಕ್ಕೋಸ್ಕರ. ಇಲ್ಲೇನಾಗ್ತಾ ಇದೆ, ಸಣ್ಣ ವ್ಯಾಪಾರಗಳಿಗೆ ಜಗಳ ಇರುತ್ತೆ, ಅಲ್ಲಿ ಒಂದು ದೊಡ್ಡ ಸ್ಥಾನ ಪೀಠ ಏನಿದೆ ಅದಕ್ಕೋಸ್ಕರ ಜಗಳ ಇರುತ್ತೆ. ಅದಕ್ಕೆ ಈ ಕಾಂಪಿಟಿಷನ್ ಏನಿದೆ, ದ್ವಂದ್ವ ಏನಿದೆ, ಇದು ನಿವಾರಣೆ ಆಗ್ಲಿಲ್ಲ ಇನ್ನು. ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಈ ಧರ್ಮ ಒಂದೇ ಮಾರ್ಗ. ಧರ್ಮ, ಅದಕ್ಕೆ ಎಷ್ಟೋ ಜನರು ಈ ತರ ಒದ್ದಾಡಿ ಕನಿಷ್ಠ ಮಾನಸಿಕ ನೆಮ್ಮದಿ ಧರ್ಮದಲ್ಲಾದ್ರೂ ಸಿಗ್ಬೋದಪ್ಪ ಅನ್ನುವಂತ ಒಂದು ಅಪೇಕ್ಷೆಯಿಂದ ಧರ್ಮದ ಮಾರ್ಗಕ್ಕೆ ಬರ್ತಾರೆ. ಧರ್ಮದ ಮಾರ್ಗಕ್ಕೆ ಬರ್ತಾರೆ, ದೇವಸ್ಥಾನಗಳಿಗೆ ಬರ್ಲಿಕ್ಕೆ ಶುರು ಮಾಡ್ತಾರೆ, ಅಲ್ಲಾದ್ರೂ ಮಾನಸಿಕ ನೆಮ್ಮದಿ ಸಿಗುತ್ತಪ್ಪ ಅಂತ. ಆದ್ರೆ ಈ ಧರ್ಮದಲ್ಲೂ ಕೂಡ ಕೈತಬ ಧರ್ಮ ಅಂತ ಇದೆ, ಮೋಸವಾದ ಧರ್ಮ ಅಂತ ಇದೆ. ಅದೇನು ಮೋಸವಾದ ಧರ್ಮ ಅಂದ್ರೆ, ಇವೆಲ್ಲ ಧರ್ಮಗಳು ಅರ್ಥ, ಕಾಮ, ಮೋಕ್ಷ ಕೊಡ್ತವೆ. ಆದ್ರೆ ಇದು ಕೂಡ ತಾತ್ಕಾಲಿಕ. ಬರೋ ಅರ್ಥ ಏನಿದೆ, ಧರ್ಮದಿಂದ ಬರುವಂತ ಸಂಪತ್ತೇನಿದೆ, ಅದು ಕೂಡ ತಾತ್ಕಾಲಿಕ. ಅದನ್ನು ಕೂಡ ಕೊನೆ ಕಾಲದಲ್ಲಿ ಮನುಷ್ಯ ಬಿಟ್ಟು ಹೋಗ್ತಾನೆ. ಆದ್ರೆ ಆ ಬಿಡೋ ಸಮಯದಲ್ಲಿ ತುಂಬಾ ದುಃಖ ಆಗುತ್ತೆ. ಸರಿಯಪ್ಪ, ಈ ಜನ್ಮದಲ್ಲಿ ನಾವು ಧನ ಅರ್ಜವ ಮಾಡ್ತೇವಿ, ಅದರಿಂದ ಅದನ್ನ ಬಿಟ್ಟು ಹೋಗ್ಬೇಕು, ಅದು ತುಂಬಾ ದುಃಖ ನೋವು ಕೊಡುತ್ತೆ. ಆದ್ರೆ ವೇದಗಳು ಆತರ ಹೇಳಿಲ್ಲ. ನೀವು ಇನ್ನೂ ಮೇಲೆ ಹೋಗ್ಬೋದು. ಏನ್ ಮೇಲೆ ಹೋಗ್ಬೋದು ಅಂದ್ರೆ, ನೀವು ಸ್ವರ್ಗಲೋಕಗಳಿಗೆ ಹೋಗ್ಬೋದು. ಸ್ವರ್ಗಲೋಕದಲ್ಲಿ ಬಹಳಷ್ಟು ಸುಖ ಇದೆ. ಇಲ್ಲೇನಿದೆ, ಈ ಜನ್ಮದಲ್ಲಿ ಒಂದಿನ ನಾವು ದೇಹ ತ್ಯಾಗ ಮಾಡ್ಬೇಕು, ಎಲ್ಲ ಬಿಟ್ಟು ಹೋಗ್ಬೇಕು. ಸ್ವರ್ಗದಲ್ಲಿ ಆತರ ಇಲ್ಲ, ಸುಮಾರು ವರ್ಷ ಇರುತ್ತೆ, ಬಹಳಷ್ಟು ಸುಖ ಇರುತ್ತೆ. ಅಲ್ಲಿ ಎಲ್ಲಾ ತರದ್ದು ನಂದನ ಕಾನನ ವನಗಳಿರ್ತವೆ. ಆ ಕಾನನ ವನಗಳಲ್ಲಿ ಬೇಕಾದಷ್ಟು ಇಂದ್ರಿಯ ಭೋಗ ಮಾಡ್ಬೋದು, ಏನ್ ಬೇಕಂತ ಆಹಾರ ಸಿಗುತ್ತೆ, ಸುರಪಾನ ಸಿಗುತ್ತೆ, ಎಲ್ಲಾ ಸುಖ ಸಿಗುತ್ತೆ. ಅದಕ್ಕೆ ಆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಶಾಸ್ತ್ರದಲ್ಲಿ ಸುಮಾರು ಕಡೆ ಹೇಳಿದೆ. ಇದು ಧರ್ಮದ ಪ್ರಯೋಜನ, ಧರ್ಮದಿಂದ ಇದೆಲ್ಲ ಸಿಗುತ್ತೆ. ಆದ್ರೆ ಈ ಸ್ವರ್ಗಾದಿ ಸುಖ ಸಿಕ್ಕರೂ ಸಹ ಅದರಲ್ಲಿ ನಾವು 10,000 ವರ್ಷ, ದೇವತೆಗಳ ಲೆಕ್ಕದ ಪ್ರಕಾರ 10,000 ವರ್ಷ ಅಲ್ಲಿ ಅನುಭವಿಸ್ತೀವಿ. ಆದ್ರೆ ಕೊನೆಗೆ ಅದಾದ್ಮೇಲೂ ಕೂಡ ನಾವು ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಕೇತು ಭುಕ್ತ್ವಾ ಸ್ವರ್ಗಲೋಕಂ ವಿಷಾದಂ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಏವಂ ತ್ರೈ ಧರ್ಮ ಮನುಪನ್ನ ಗತಾಗತ ಕಾಮ ಲಭಂತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಏನಂತೆ, ಇವರೆಲ್ಲರೂ ಭೋಗ ಮಾಡ್ಲಿಕ್ಕೆ ವಿಶಾಲವಾದ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಸ್ವರ್ಗಲೋಕದಲ್ಲಿ ಸುಖ ಅನುಭವಿಸಿ, ಆದ್ರೆ ಪುಣ್ಯ ಯಾವಾಗ ಮುಗಿದ್ ಬಿಡುತ್ತೆ, ಈ ಭೂಮಿಯಲ್ಲಿ ಬಹಳಷ್ಟು ಪುಣ್ಯ ಕರ್ಮ ಮಾಡಿದ್ಮೇಲೆ ಸ್ವರ್ಗ ಪ್ರಾಪ್ತಿ ಆಗುತ್ತಲ್ಲ, ಜ್ಯೋತಿಷ್ಠೋಮ ಆದಿ ಯಜ್ಞಗಳನ್ನ ಮಾಡಿ ಆ ಯಜ್ಞದಿಂದ ಗಳಿಸಿರುವಂತ ಪುಣ್ಯದಿಂದ ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ. ಯಾವಾಗ ಪುಣ್ಯ ಮುಗಿದು ಹೋಗುತ್ತೆ, ಆವಾಗ ಸ್ವರ್ಗಲೋಕದಿಂದ ಕೂಡ ಕೆಳಗಡೆ ಇಳಿಬೇಕಾಗುತ್ತೆ. ಇದು ಬಹಳಷ್ಟು ಧಾರ್ಮಿಕ ಮಾರ್ಗದಲ್ಲಿರುವಂತ ಜನರಿಗೆ ಗೊತ್ತಿಲ್ಲ. ಪ್ರತಿಯೊಂದು ಪಂಥ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಇಸ್ಲಾಂ ಇದೆ, ಈ ಹಿಂದೂ ಪಂಥ ಇದೆ. ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಈ ಸ್ವರ್ಗ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ಸ್ಥಾನ, ಅದಕ್ಕಿಂತ ಮೇಲೆ ಏನೂ ಇಲ್ಲ ಅಂತ.
ಅದಕ್ಕೆ ಅವರು ತಮ್ಮ ವಿಚಾರಧಾರೆಗಳಲ್ಲಿ ಯಾರು ನಮ್ಮ ಗ್ರಂಥಗಳ ಅಧ್ಯಯನ ಮಾಡ್ತಾರೆ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇಸ್ಲಾಂ ಅಲ್ಲಿ ಹೇಳ್ತಾರೆ ಯಾರು ಕುರಾನ್ ಅಧ್ಯಯನ ಮಾಡ್ತಾರೆ ಅವರು ನಿರಂತರ ಸ್ವರ್ಗದಲ್ಲೇ ವಾಸ ಮಾಡ್ತಾರೆ. ಬೈಬಲ್ ಅವ್ರು ಹೇಳ್ತಾರೆ ಬೈಬಲ್ ಯಾರು ಓದ್ತಾರೆ ಅವರು ಅಲ್ಲಿ ವಾಸ ಮಾಡ್ತಾರೆ. ಇವ್ರು ಹೇಳ್ತಾರೆ ಯಾರು ವೇದ ಪಠಣ ಮಾಡ್ತಾರೆ, ಜ್ಯೋತಿಷ್ಠೋಮಾದಿ ಯಜ್ಞಗಳನ್ನ ಮಾಡ್ತಾರೆ ಅವರು ಸ್ವರ್ಗದಲ್ಲಿ ಇರ್ತಾರೆ, ಸ್ವರ್ಗದಲ್ಲಿ ಬಹಳಷ್ಟು ಸುಖವನ್ನ ಅನುಭವಿಸ್ತಾರೆ. ಆದ್ರೆ ಇದು ಒಂದು ಸ್ತರದ ಜನರಿಗೆ ಕನಿಷ್ಠ ಧರ್ಮದ ಮಾರ್ಗದ ಮೇಲೆ ಬರ್ಲಿ, ಧರ್ಮದ ಮಾರ್ಗದ ಪ್ರತಿ ಆಕರ್ಷಣೆ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಪ್ರಲೋಭನೆಗಳು ಶಾಸ್ತ್ರಗಳು ಕೊಟ್ಟಿದ್ದಾವೆ. ವೇದ ಅಥಾತೋ ಧರ್ಮ ಜಿಜ್ಞಾಸ, ಇವಾಗ ನಿಮ್ಗೆ ಮನುಷ್ಯ ಜೀವನ ಸಿಕ್ಕಿದೆ, ಇವಾಗ ಮನುಷ್ಯ ಜೀವನ ಸಿಕ್ಕ ಮೇಲೆ ನೀವು ಬಹಳಷ್ಟು ವಿಷಯಗಳನ್ನ ಕಲ್ತಿದ್ದೀರಾ, ಬಹಳಷ್ಟು ವಿದ್ಯೆಯನ್ನು ಕಲ್ತಿದ್ದೀರಾ, ಇದನ್ನೆಲ್ಲ ಕಲ್ತ ಮೇಲೂ ಕೂಡ ನಿಮ್ ಜೀವನದ ದುಃಖ ಸಮಾಪ್ತ ಆಗಿಲ್ಲ, ಅದಕ್ಕೆ ಇವಾಗ ಧರ್ಮ ಜಿಜ್ಞಾಸೆ ಮಾಡಿ ಅಂತ ಪೂರ್ವ ಮೀಮಾಂಸಾ ಹೇಳುತ್ತೆ. ಆ ಧರ್ಮ ಜಿಜ್ಞಾಸೆ ಆರಂಭ ಆಗಿ ಅದರ ಪ್ರಯೋಜನ ಏನು, ಸ್ವರ್ಗದ ಸುಖ ಸಿಗುತ್ತೆ ಅಂತ. ಆದ್ರೆ ಆ ಪೂರ್ವ ಮೀಮಾಂಸನ್ನು ಬಿಟ್ಟು ವೇದಾಂತದ ಕಡೆ ಬರ್ಬೇಕು ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ನೀವು ಸ್ವರ್ಗಾದಿ ಕಾಮದ ಪ್ರಲೋಭನೆಗಳಲ್ಲಿ ಸಿಕ್ಕಾಕೋಬೇಡಿ, ಯಾಕಂದ್ರೆ ಪುಷ್ಪಿತ ವಾಚ ಇದು. ಪುಷ್ಪಿತ ವಾಚ ಅಂದ್ರೆ ವೇದಗಳು ಪುಷ್ಪಿತ ವಾಚ. ಪುಷ್ಪಿತ ವಾಚ ಅಂದ್ರೆ ಹೂಗಳು ಕೊಟ್ಟಂಗೆ. ಹೂವು ತುಂಬಾ ಸುಂದರವಾಗಿರುತ್ತೆ, ಘಮ ಘಮ ವಾಸನೆ ಇರುತ್ತೆ, ಆಕರ್ಷಕವಾಗಿರುತ್ತೆ. ಅದಕ್ಕೆ ವೇದಗಳ ಮಾತುಗಳು ಹೂವಿನ ತರ ತುಂಬಾ ಆಕರ್ಷಕವಾಗಿದೆ ಈ ತರ ಸ್ವರ್ಗಾದಿ ಕಾಮಗಳನ್ನ. ಆದ್ರೆ ಅರ್ಜುನಿಗೆ ಕೃಷ್ಣ ಹೇಳ್ತಾನೆ ನೀವು ಇದ್ರಲ್ಲಿ ಸಿಕ್ಕಾಕೊಳ್ಬಾರ್ದು, ಯಾಕಂದ್ರೆ ಈ ವೇದಗಳ ಪ್ರಕಾರ ನಡ್ಕೊಂಡು ನೀವು ಅಲ್ಲಿ ಹೋದ್ರೂ ಕೂಡ ಒಂದಿನ ಏನಾಗುತ್ತೆ, ಆ ಪುಣ್ಯ ಸಮಾಪ್ತ ಆಗಿ ನೀವು ಮತ್ತೆ ಇದೇ ಲೋಕಕ್ಕೆ ಬರ್ಬೇಕು. ನೀವು ನಿತ್ಯ ಜೀವನಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು. ಒಂದ್ಸರಿ ಅಲ್ಲಿ ಹೋದ್ಮೇಲೆ ಇನ್ನೊಂದ್ಸರಿ ಹುಟ್ಟಬಾರ್ದು, ಇನ್ನೊಂದ್ಸರಿ ನಮ್ಗೆ ಸಾವು ಬರ್ಬಾರ್ದು ಅನ್ನುವಂತ ನಿತ್ಯ ಜೀವನಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ಬ್ರಹ್ಮ ಜಿಜ್ಞಾಸೆ. ಅದು ಧರ್ಮ ಜಿಜ್ಞಾಸೆ ಅಲ್ಲ, ಅದು ಬ್ರಹ್ಮ ಜಿಜ್ಞಾಸೆ. ಅದು ವೇದಾಂತದ ಆರಂಭದ ಸೂತ್ರದಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕರ್ಮಕಾಂಡ ಅಂತ ಹೇಳ್ತಿದ್ದಾರೆ. ಕರ್ಮಕಾಂಡ ಜ್ಞಾನಕಾಂಡ. ಕರ್ಮಕಾಂಡ ಅಂದ್ರೆ ಇವಾಗ ನಾವು ಚರ್ಚೆ ಮಾಡಿದ್ವಿ, ನಾವು ಕರ್ಮಗಳನ್ನ ಮಾಡಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಅದ್ರ ಮುಂದಿನ ಸ್ತರದಲ್ಲಿ ಜ್ಞಾನಕಾಂಡ. ಜ್ಞಾನಕಾಂಡ ಅಂದ್ರೆ ಏನು, ಈ ಎಷ್ಟೋ ಸರಿ ಸ್ವರ್ಗ ಓಡಾಡಿದ್ವಿ, ನರಕ ಓಡಾಡಿದ್ವಿ, ಈ ಲೋಕ ಓಡಾಡಿದ್ವಿ, ಇನ್ ಸಾಕಪ್ಪ, ಇನ್ನು ಅದರಿಂದ ಏನ್ ಸುಖ ಸಿಗ್ತಾ ಇಲ್ಲ ಅಂತ ಕೆಲವೊಂದು ಜನರು ಏನ್ ಪ್ರಯತ್ನ ಮಾಡ್ತಾರೆ, ಬ್ರಹ್ಮ ಸತ್ಯ ಏನಿದೆ, ಪರಬ್ರಹ್ಮ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳು ಅಂತ ಅದಕ್ಕೋಸ್ಕರ ಜ್ಞಾನವನ್ನು ಬಳಸ್ಲಿಕ್ಕೆ ಶುರು ಮಾಡ್ತಾರೆ. ಆ ಜ್ಞಾನದ ಪ್ರಯೋಜನ ಏನಾಗುತ್ತೆ, ಪರಬ್ರಹ್ಮನಲ್ಲಿ ಲೀನ ಆಗ್ತಾರೆ. ಆದ್ರೆ ಅದು ಕೂಡ ಸುಖ ಕೊಡಲ್ಲ. ಯಾಕಂದ್ರೆ ನಮ್ಮ ವಾಸ್ತವಿಕ ಸ್ವಭಾವ ಏನಿದೆ, ಜೀವದ ಸ್ವಭಾವ ಭಗವಂತನ ಸೇವೆ ಮಾಡ್ಬೇಕು ಅಂತ ಇರುತ್ತೆ. ಜೀವ ಕೃಷ್ಣ ದಾಸ್, ಕೃಷ್ಣನ ಸೇವಕ, ಭಗವಂತನ ಸೇವಕ ಆಗಿರುವಂತ ಜೀವನಿಗೆ ನಿರಾಕಾರಿಯಾಗಿ ಭಗವಂತನಲ್ಲಿ ಲೀನ ಆಗೋದ್ರಿಂದ ಕೂಡ, ಪರಬ್ರಹ್ಮನಲ್ಲಿ ಲೀನ ಆಗೋದ್ರಿಂದ ಕೂಡ ಸುಖ ಸಿಗಲ್ಲ. ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಟ್ಟು ಭಗವಂತನ ಭಾಗ ಆಗೋದು, ಅದು ಕೂಡ ಸುಖ ಸಿಗಲ್ಲ. ಅದಕ್ಕಿಂತ ಮೇಲೆ ಹೋಗಿ ನಾವು ಭಗವಂತನ ಸೇವೆಗೋಸ್ಕರ ನಾವು ಪ್ರಯತ್ನ ಮಾಡ್ಬೇಕು. ಇದು ಶ್ರೇಷ್ಠವಾದ ಸ್ತರ ಭಾಗವತ್ ಪುರಾಣ ಕೊಡುತ್ತೆ. ಈ ಶ್ರೇಷ್ಠ ಸ್ತರ ಏನಿದೆ ಇದನ್ನ ಮುಟ್ಲಿಕ್ಕೆ ಭಾಗವತ್ ಪುರಾಣ ಮಾರ್ಗದರ್ಶನ ಮಾಡುತ್ತೆ. ಅದಕ್ಕೆ ಇವೆಲ್ಲ ಕೈತವ ಧರ್ಮಗಳು, ಇವೆಲ್ಲ ಮೋಸವಾಗಿರುವಂತ ಧರ್ಮಗಳನ್ನ ಬಿಟ್ಟು ಎಲ್ಲರೂ ಭಾಗವತವನ್ನು ಓದಬೇಕು ಅಂತ ಹೇಳ್ತಾರೆ. ಮಿಕ್ಕಿದೇನಿದೆ ಅದನ್ನ ನಾಳೆ ಚರ್ಚೆ ಮಾಡೋಣ. ಏನಾದ್ರೂ ಪ್ರಶ್ನೆಗಳಿದೆಯಾ ಕೇಳ್ಬೋದು. ಭಾಗವತ ಕೊಡುವಂತ ವಿಷಯ ಮೊದಲು ಬಹಳ ಚರ್ಚೆ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ಇದು ತುಂಬಾ ಶ್ರೇಷ್ಠವಾದ ಸ್ತರ. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಇದರಲ್ಲಿ ನಿಸ್ವಾರ್ಥ ಸೇವೆ ಇರುತ್ತೆ. ಈಗ ಸ್ವರ್ಗಾದಿ ಕಾಮಗಳಲ್ಲಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂಥದ್ದಿದ್ರೆ ಅದ್ರಲ್ಲೂ ನಮ್ಮ ಸ್ವಾರ್ಥ ಇರುತ್ತೆ. ಅದ್ರಲ್ಲಿ ನನಗೆ ಸುಖ ಬಹಳಷ್ಟಿದೆ, ನನಗೆ ಭೋಗ ಬಹಳಷ್ಟಿದೆ, ನಾನು ಈ ತರ ಸುಖ ಅನುಭವಿಸ್ಬೋದು. ಅದಕ್ಕೆ ಈ ನನಗಿದೆಲ್ಲ ಕೊಡ್ತಿರುವಂತ ಭಗವಂತನಿಗೋಸ್ಕರ ನಾನೇನ್ ಆ ಸ್ತರ ಇದ್ರಲ್ಲಿಲ್ಲ. ಅದಕ್ಕೆ ನೀವು ಇಸ್ಲಾಂ ಆಗ್ಲಿ, ಕ್ರಿಶ್ಚಿಯಾನಿಟಿ ಆಗ್ಲಿ, ಯಾವುದೇ ಪಂಥದಲ್ಲಿ ನೋಡಿ ಭಾಗವತ ಧರ್ಮ ಇಲ್ಲ. ಭಾಗವತ ಧರ್ಮ ಅಂದ್ರೆ ಏನು, ನಾನು ಭಗವಂತನಿಗೋಸ್ಕರ ಏನ್ ಮಾಡ್ಬೋದು ಅನ್ನುವಂಥದ್ದು. ಅದ್ ಎಲ್ಲ ಏನಿದೆ ನನಗೆ ಇದರಿಂದ ಏನ್ ಸಿಗುತ್ತೆ ಅನ್ನುವಂಥದ್ದು ಅಷ್ಟೇ. ಅಂದ್ರೆ ಭಾಗವತದಲ್ಲಿ ವಿಶೇಷ ಏನು, ನಾನು ಏನ್ ಮಾಡ್ಬೋದು ಅನ್ನೋದು, ಅದು ಮುಖ್ಯ. ಏನಾದ್ರು ಪ್ರಶ್ನೆಗಳಿದೆಯಾ? ಪ್ರಭುಜಿ, ನೀವು ಗ್ರಂಥ ಓದ್ಬೇಕಾದ್ರೆ ಒಂದು ಗ್ರಂಥ ಓದ್ಬೇಕಾದ್ರೆ 4 ವಿಷಯ ಅಂತ ಹೇಳಿದ್ರಲ್ಲ, ಅದು ಇನ್ನೊಂದ್ಸತಿ ಹೇಳಿ ಪ್ರಭುಜಿ.
ಆ 4 ವಿಷಯಗಳು ವಿಷಯ, ಅಧಿಕಾರಿ, ಪ್ರಯೋಜನ, ಸಂಬಂಧ. ಇದಕ್ಕೆ ಸಾಧನ ಚತುಷ್ಟಯ ಅಂತಾರೆ. ಸಾಧನದ 4 ಭಾಗಗಳು: ವಿಷಯ, ಅಧಿಕಾರಿ, ಪ್ರಯೋಜನ ಮತ್ತೆ ಸಂಬಂಧ. ಅದನ್ನ ವಿಸ್ತಾರವಾಗಿ ಹೇಳ. ಆದ್ರೆ ಹೆಸರು ಅಷ್ಟೇ ಬೇಕಾಗಿತ್ತು ಪ್ರಭುಜಿ, ವಿಸ್ತಾರವಾಗಿ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ, ಈ ಹೆಸರು ಮರ್ತೋಯ್ತು ಪ್ರಭುಜಿ, ಅದಕ್ಕೆ ಪ್ರಭು. ಸಂಬಂಧ, ಪ್ರಯೋಜನ, ಅಭಿಧೇಯ ಅಂತ ಇದೆಯಲ್ಲ, ಅದು ಇದು ಒಂದೇನಾ? ಹಾ, ಅದು ಇದೇ ತರ ಇದೆ, ಬೇರೆ ಕ್ರಮದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸಂಬಂಧ, ಅಭಿಧೇಯ, ಪ್ರಯೋಜನ, ಅಲ್ಲಿ 3 ಆಯ್ತಲ್ಲ ಪ್ರಭುಜಿ? ಅಂದ್ರೆ ಅಭಿಧೇಯದಲ್ಲಿ 2 ಬರುತ್ತೆ. ಅಲ್ಲೇ ಅಧಿಕಾರಿ ಬಗ್ಗೆ ಕೊಟ್ಟಿಲ್ಲ, ಅದಕ್ಕೆ ಸಾಧನ ಚತುಷ್ಟಯ ಅಂತ ಎಲ್ಲ ಗ್ರಂಥದಲ್ಲಿ ಮಾಡ್ತಾರೆ. ಅಲ್ಲಿ ಯಾರು ಅಧಿಕಾರಿ ಇದ್ದಾರೆ ಅದು ಕೂಡ ಚರ್ಚೆ. ಹರೇ ಕೃಷ್ಣ ಪ್ರಭು. ಹಾ ಪ್ರಭು. ಪ್ರಭು, ಕೈತವು ಅಂದ್ರೆ 2 ಮೀನಿಂಗ್ ನನ್ನ ಪ್ರಕಾರ. ನೀವು ಹೇಳಿದ ಪ್ರಕಾರ ಮೀನ್ಸ್ ಲೈಕ್ ಒಂದು ಭಗವಂತ ಲೈಕ್ ಸ್ವರ್ಗದ ಇಚ್ಛೆ ಮಾಡೋದು ಅಥವಾ ಸ್ವರ್ಗ ಪಡಿಬೇಕು ಅಂತ, ಇನ್ನೊಂದು ಭಗವಂತದಲ್ಲಿ ಲೀನ ಆಗೋದು. ಇದು ಬಿಟ್ಟು ಏನಾದ್ರು ಬರುತ್ತಾ? ಹೌದು ಪ್ರಭು. ಫಸ್ಟ್ ಎಲ್ಲಕ್ಕಿಂತ ಮುಂಚೆ ಧರ್ಮ ನಮಗೆ ಲೌಕಿಕ ಸುಖ ಕೊಡುತ್ತಲ್ಲ. ಯಾರಿಗಾದ್ರೂ ಮದುವೆ ಬೇಗ ಆಗ್ಬೇಕಂದ್ರೆ ಧರ್ಮದ ಮಾರ್ಗಕ್ಕೆ ಹೋಗಿ ಪೂಜೆ ಪಾಠ ಮಾಡ್ತಾರೆ, ಅಥವಾ ಒಂದು ಮನೆ ಕಟ್ಟಿಸ್ಬೇಕು ಅದಕ್ಕೋಸ್ಕರ ಏನೋ ತಪಸ್ಸೆ ಪೂಜೆ ಮಾಡ್ತಾರೆ. ಧನ ಸಂಗ್ರಹ ಆಗ್ಬೇಕು, ಜಾಬ್ ಸಿಗ್ಬೇಕು, ಅದ್ ಮಾಡ್ಬೇಕು. ಈ ತರ ಬಹಳಷ್ಟು ತಾತ್ಕಾಲಿಕ ಕ್ಷಣಿಕ ಸುಖಕ್ಕೋಸ್ಕರ ಅವರು ಧರ್ಮದ ಮಾರ್ಗದ ಮೇಲೆ ಹೋಗ್ತಾರೆ. ಅವ್ರು ಒಳ್ಳೆಯವರೇ, ಯಾಕಂದ್ರೆ ಕನಿಷ್ಠವಾಗಿ ಅವ್ರ ಅಧರ್ಮದ ಮಾರ್ಗದಿಂದ ಈ ಇಚ್ಛೆ ಪೂರ್ತಿ ಮಾಡ್ತಾ ಇಲ್ಲ, ಧರ್ಮದ ಮಾರ್ಗದಿಂದ ಇಚ್ಛೆ ಪೂರ್ತಿ ಮಾಡ್ತಾ ಇಲ್ಲ. ಆದ್ರೆ ಅದು ಕೂಡ ಕೈತಪ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಫಸ್ಟ್ ಎಲ್ಲಕ್ಕಿಂತ ಮುಂಚೆ ತುಂಬಾ ಲೌಕಿಕ ಆಗಿರುವಂತ ಸುಖಗಳೇನಾದಾವೆ ಈ ಜಗತ್ತಿದ್ದು, ಅದು ಎಲ್ಲಕ್ಕಿಂತ ಮೊದಲು ಕೈತಪ ಧರ್ಮ. 2ನೇ ಕೈತಪ ಧರ್ಮ ಅಂದ್ರೆ ಸ್ವರ್ಗಾಧಿಕಾಮ. 3ನೇ ಕೈತಪ ಧರ್ಮ ಅಂದ್ರೆ ಮೋಕ್ಷ ಹೊಂದಿ ಪರಬ್ರಹ್ಮನಲ್ಲಿ ಲೀನ ಆಗುವುದು. ಧರ್ಮ, ಅರ್ಥ, ಕಾಮ 3ರಲ್ಲೂ ಕೈತವ ಇದೆ ಅಂತ ಅಲ್ವಾ ಪ್ರಭು? ಮೋಕ್ಷದಲ್ಲಿಯೂ ಕೈತಪ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ 4. ಎಲ್ಲಿವರೆಗೆ ನಾವು ಭಗವಂತನ ಸೇವೆ ಇದನ್ನ ಅಪೇಕ್ಷೆ ಮಾಡಲ್ಲ, ಅಲ್ಲಿವರೆಗೆ ಮೋಕ್ಷದಲ್ಲೂ ಕೈತಪ ಇದೆ. ಭಗವಂತನ ಸೇವೆ ಅಪೇಕ್ಷೆ ಮಾಡಿದ್ರೆ ಇವು 4 ಒಳ್ಳೇದು. ಸೊ ಪ್ರಭು, ಒಂದೇ ಲಾಸ್ಟ್ ವಿಷಯ ಒಂದು. ಸೊ ಭಗವಂತನಿಗೆ ನಾವ್ ಏನ್ ಮಾಡ್ಬೋದು, ಇದನ್ನ ಬಿಟ್ಟು ಮಿಕ್ಕಿದೆಲ್ಲಾನು ಕೈತವನೆ. ಹೌದು ಪ್ರಭು, ಅಷ್ಟೇ. ಥ್ಯಾಂಕ್ ಯು. ಇದು ಭಾಗವತ್ ಪುರಾಣ ಇರೋದು, ಅದಕ್ಕೆ ಭಾಗವತ್ ಪುರಾಣ ವಿಶೇಷ ಗ್ರಂಥ. ಇದು ಎಲ್ಲಾ ಶಾಸ್ತ್ರಗಳ ಭಗವಂತ ಇಷ್ಟೆಲ್ಲ ನಿರಾಕರಣೆಗಳನ್ನ ಏಕೆ ಕೊಟ್ಟಿದ್ದಾನೆ, ಕೊನೆಗೆ ಒಬ್ಬ ಈ ವಿಷಯವನ್ನು ಈ ಒಂದು ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅದಕ್ಕೆ ಆಶ್ಚರ್ಯ ಹೋಗ್ಬೇಕು, ಅಂದ್ರೆ ಅಸೂಯತೆ ಹೋಗ್ಬೇಕು, ಆವಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಸರಿ ಪ್ರಭು, ಹಾಗಿದ್ರೆ ಮತ್ತೇನಿಲ್ಲ, ಕ್ಲೋಸ್ ಮಾಡೋಣ. ಅಭಿರಾಮ್ ಪ್ರಭು. ಹರೇ ಕೃಷ್ಣ ಪ್ರಭು. ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಜಯ. ಹರೇ ಕೃಷ್ಣ.